ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಮುಂಚೆಯಿಂದನೇ ಇಂಗ್ಲೀಷ್ ಸ್ಪೀಚ್ ಟು ಟೆಕ್ಸ್ಟ್ ಆಪ್ಷನ್ ಇತ್ತು. ಇವಾಗ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲೂ ಈ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಬಳಸೋದು ಹೇಗೆ, ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೀವು ಯಾವುದೇ ಮೆಸೇಜಿಂಗ್ ಆ್ಯಪ್ ಓಪನ್ ಮಾಡ್ಬೋದು ಅಥವಾ ಯಾವುದೇ ನೋಟ್ ಓಪನ್ ಮಾಡ್ಬೋದು. ಅಲ್ಲಿ ನಿಮಗೆ ಈ ಕೀಪ್ಯಾಡ್ ಪಕ್ಕ ಇದೊಂದು ಮೈಕ್ ಬಟನ್ ಕಾಣುತ್ತೆ. ಈ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಭಾಷೆಗಳ ಆಯ್ಕೆ ಇರುತ್ತೆ ಅಥವಾ ಲ್ಯಾಂಗ್ವೇಜಸ್ ಆಯ್ಕೆ ಇರುತ್ತೆ. ಸೊ ಸಾಮಾನ್ಯವಾಗಿ ಲ್ಯಾಂಗ್ವೇಜಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ ಇಂಡಿಯಾ ಅಥವಾ ಇಂಗ್ಲೀಷ್ ಜನರಿಕ್ ಯಾವುದಾದ್ರು ಆಯ್ಕೆ ಆಗಿರುತ್ತೆ. ಇದರಲ್ಲಿ ನೀವು ಕೆಳಗಡೆ ಹೋಗ್ತಾ ಇದ್ದರೆ ಸೊ ಇಲ್ಲಿ ನೀವು ನೋಡ್ಬೋದು ಭಾರತದ ಬಹಳಷ್ಟು ಭಾಷೆಗಳು ಇದರಲ್ಲಿದೆ. ಸೊ ಇದರಲ್ಲಿ ಕನ್ನಡ ಆಯ್ಕೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿದ್ರೆ ಕನ್ನಡ ಆಯ್ಕೆ ಆಗುತ್ತೆ, ಆದರೆ ಇದು ಪ್ರೈಮರಿ ಲ್ಯಾಂಗ್ವೇಜ್ ಆಗಿರೋದಿಲ್ಲ. ಪ್ರೈಮರಿ ಲ್ಯಾಂಗ್ವೇಜ್ ಆಗೋದಕ್ಕೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ್ರೆ ಕನ್ನಡ ಸೆಲೆಕ್ಟೆಡ್ ಆಸ್ ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ನಂತರ ಸೇವ್ ಕ್ಲಿಕ್ ಮಾಡಿ ಇಲ್ಲಿ ಚೇಂಜ್ ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಮತ್ತೊಂದು ಆಯ್ಕೆ ತೋರಿಸುತ್ತೆ. ಇದೇನಕ್ಕೆ ತೋರಿಸುತ್ತೆ ಅಂದರೆ ಇಂಗ್ಲೀಷ್ ಇಲ್ಲದೆ ಹೋದರೆ ನಾವು ಓಕೆ ಗೂಗಲ್ ಆಯ್ಕೆನ ಬಳಸೋದಕ್ಕಾಗೋದಿಲ್ಲ. ಇಲ್ಲಿ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಮತ್ತೆ ನೋಡ್ಬೋದು ಲ್ಯಾಂಗ್ವೇಜಸಲ್ಲಿ ಪ್ರೈಮರಿ ಕನ್ನಡ, ಅದರ್ಸಲ್ಲಿ ಇಂಗ್ಲೀಷ್ ಇಂಡಿಯಾ ಇದೆ. ಸೊ ಇವಾಗ ನೀವು ಈ ಆಯ್ಕೆಗೆ ಹೋಗಿ, ಏನೋ ಟೈಪ್ ಆಗಿಬಿಟ್ಟಿದೆ ಇಂಗ್ಲೀಷಲ್ಲಿ. ಇವಾಗ ನೀವು ಈ ಮೈಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಬಳಸ್ಬೋದು. ಒಮ್ಮೆ ತೋರಿಸ್ತೀನಿ ಇಲ್ಲಿ. ಈ ರೀತಿಯಾಗಿ ಮೊಬೈಲಿನಲ್ಲಿ ಕನ್ನಡವನ್ನು ಬಳಸಬಹುದು. ಆಲ್ಮೋಸ್ಟ್ ನಾನು ಹೇಳಿದ್ದು ಸಂಪೂರ್ಣವಾಗಿ ಇಲ್ಲಿ ಟೈಪ್ ಆಗಿದೆ. ಬಟ್ ಕನ್ನಡ ಆಯ್ಕೆಯಲ್ಲಿ ಇನ್ನೂ ಒಂದು ಸಮಸ್ಯೆ ಏನಿದೆ ಅಂದರೆ ನಾವು ಫುಲ್ ಸ್ಟಾಪ್ ಕಾಮನ ಹೇಳುವ ಮುಖಾಂತರ ಹಾಕೋದಕ್ಕಾಗೋದಿಲ್ಲ. ಇಂಗ್ಲೀಷಲ್ಲಿ ಹೇಳ್ತಾನೆ ಪಾಯಿಂಟ್ ಅಂದರೆ ಫುಲ್ ಸ್ಟಾಪ್ ಬರುತ್ತೆ, ಕಾಮ ಅಂದರೆ ಕಾಮ ಬರುತ್ತೆ. ಕನ್ನಡದಲ್ಲಿ ಇನ್ನೂ ಆ ಆಯ್ಕೆ ಬಂದಿಲ್ಲ. ಬಟ್ ಸದ್ಯಕ್ಕೆ ನೀವು ಭಾಳಷ್ಟನ್ನು ಇಲ್ಲಿ ಬಳಸ್ಕೋಬೋದು. ಸೊ ಫುಲ್ ಸ್ಟಾಪ್ ನೀವು ಇಲ್ಲೇ ಆಯ್ಕೆ ಕೊಡಬೇಕಾಗುತ್ತೆ, ಸೆಂಟೆನ್ಸ್ ಚೇಂಜ್ ಮಾಡೋಕ್ಕೆ ಇಲ್ಲೇ ಆಯ್ಕೆ ಕೊಡಬೇಕಾಗುತ್ತೆ. ಇದು ಮೊಬೈಲಿನಲ್ಲಿ ಕನ್ನಡ ಸ್ಪೀಚ್ ಟು ಟೆಕ್ಸ್ಟ್ ಬಳಸುವ ರೀತಿ. ಧನ್ಯವಾದ ಎಲ್ರಿಗೂ. ಇನ್ನೂ ಇಂಥ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ.